ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕಿಡಿ ಹೊತ್ತಿಸಿದ 52 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ಮಕ್ಕಳು ಜೈಲು ಪಾಲಾಗ್ತಿದ್ದಂತೆ ಪೋಷಕರ ಕಣ್ಣೀರು. ಕುಸಿದು ಬಿದ್ದ ತಾಯಿ ರಸ್ತೆಯಲ್ಲೇ ಬಿದ್ದು ಆಕ್ರಂದನ. ನಾಗಮಂಗಲ ಪಟ್ಟಣದಲ್ಲಿ ಮದ್ಯ ಮಾರಾಟ ನಿಷೇಧ. ಇಂದು ಮಧ್ಯರಾತ್ರಿ 12 ಗಂಟೆವರೆಗೆ ಸಿಗಲ್ಲ ಎಣ್ಣೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ. ಗಲಭೆ ಪೀಡಿತ ನಾಗಮಂಗಲ ಪಟ್ಟಣ. ಇಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ. ಗಲಾಟೆ ಪ್ರದೇಶಗಳಿಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ. ಕೋಲಾರದಲ್ಲೂ ಗಣೇಶೋತ್ಸವದ ವೇಳೆ ಗಲಾಟೆ. ಕ್ಷುಲ್ಲಕ ಕಾರಣಕ್ಕೆ 2 ಗುಂಪಿನ ಮಧ್ಯೆ ಕಿತ್ತಾಟ. ಅಶಾಂತಿ ಸೃಷ್ಟಿಸಿದ 11 ಜನರನ್ನ ಬಂಧಿಸಿದ ಪೊಲೀಸರು. ಹಾಸನದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡ ಪ್ರೀತಂ ಗೌಡ, ಶ್ರೇಯಸ್ ಅದ್ದೂರಿಯಾಗಿ ಪಾಂಚಜನ್ಯ ಹಿಂದೂ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಡ್ಯಾನ್ಸ್. ಇಬ್ಬರನ್ನು ಹೊತ್ತು ಕುಣಿದಾಡಿದ ಕಾರ್ಯಕರ್ತರು. ಟೆಕ್ನಿಕಲ್ ಎವಿಡೆನ್ಸ್ ನೀಡದ್ದಕ್ಕೆ ದರ್ಶನ್ ವಕೀಲರ ಅಬ್ಜೆಕ್ಷನ್. 17 ಆರೋಪಿಗಳಿಗೆ 1 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ. ಜೈಲು ಹಕ್ಕಿ ದರ್ಶನ್ಗೆ ಚಾರ್ಜ್ ಶೀಟ್ ನೀಡಿದ ವಕೀಲರು. ವಕೀಲರ ಜೊತೆ ಬಂದು ದರ್ಶನ್ ಭೇಟಿ ಮಾಡಿದ ವಿಜಯಲಕ್ಷ್ಮಿ. ಡ್ರೈ ಫ್ರೂಟ್ಸ್, ಬಟ್ಟೆ, ಬೇಕರಿ ತಿನಿಸು ತಂದ ಪತ್ನಿ. ಚಾರ್ಜ್ ಶೀಟ್ನ ಡೌಟ್ಸ್ ಬಗ್ಗೆ ಕ್ಲಾರಿಫಿಕೇಶನ್ ಪಡೆದ ಲಾಯರ್. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಬಚಾವಾಗಲು ಹರಕೆ. ಮುಂದಿನ 3.5 ವರ್ಷಗಳು ಸಿದ್ದು ಸಿಎಂ. ಜಮ್ಮು ಕಾಶ್ಮೀರದ ವೈಷ್ಣೋ ದೇವಿಗೆ ಕಾಲ್ನಡಿಗೆಯಲ್ಲಿ ತೆರಳಿ ವಿಶೇಷ ಪೂಜೆ. ಚಿಕ್ಕಬಳ್ಳಾಪುರ ನಗರಸಭೆ ಹೈ ವೋಲ್ಟೇಜ್ ಚುನಾವಣೆ. ಕಾಂಗ್ರೆಸ್ ಮಣಿಸಿ ಗದ್ದುಗೆ ಹಿಡಿದ ಬಿಜೆಪಿ. ಪ್ರದೀಪ್ ಈಶ್ವರ್ ವಿರುದ್ಧ ಮೇಲುಗೈ ಸಾಧಿಸಿದ ಸುಧಾಕರ್. ಕೆಡಿಪಿ ಸಭೆಯಲ್ಲಿ ಸಚಿವ ಸಂತೋಷ್ ಲಾಡ್ ಗರಂ. ಪ್ರತಿದಿನ ಡೈರಿ ಮೇಂಟೈನ್ ಮಾಡದಿರುವುದಕ್ಕೆ ಸಿಡಿಮಿಡಿ. ಧಾರವಾಡ ಜಿಲ್ಲಾ ಪಂಚಾಯತ್ ಭವನದಲ್ಲಿ ಘಟನೆ. ಶ್ರೀನಿವಾಸಪುರದ ರಾಯಲ್ ಪಾಡಿ ಆಸ್ಪತ್ರೆ ಅವ್ಯವಸ್ಥೆ. ಹಾಸ್ಪಿಟಲ್ಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ. ವ್ಯವಸ್ಥೆಯನ್ನ ಪರಿಶೀಲಿಸಿದ ವೈದ್ಯರಿಗೆ ತರಾಟೆ. ಹೆದ್ದಾರಿಯಲ್ಲೊಮ್ಮೆ ಸಂಚರಿಸಿದ್ರೆ ಅಪಾಯ ಗ್ಯಾರಂಟಿ. ಸಂಪೂರ್ಣ ಹದಗೆಟ್ಟಿದೆ ರಾಷ್ಟ್ರೀಯ ಹೆದ್ದಾರಿ 66ರ ಸ್ಥಿತಿ. ಪೋಸ್ಟ್ ಕಾರ್ಡ್ ಅಭಿಯಾನಕ್ಕೂ ಮುಂದಾದ ವಾಹನ ಸವಾರರು. ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಂದು ಪರಿಚಯ. ಕಳ್ಳರ ಹಾವಳಿ ಹೆಚ್ಚಾಗಿದೆ. ಪೇಪರ್ನಲ್ಲಿ ಸುತ್ಕೊಂಡು ಹೋಗಿ. ಗೌರಿಬಿದನೂರು ಠಾಣೆಯಲ್ಲಿ ಮಹಿಳೆಯಿಂದ ದೂರು ದಾಖಲು. ಆರ್ಜಿಕರ್ ಆಸ್ಪತ್ರೆಯಲ್ಲಿನ ಬಿಕ್ಕಟ್ಟು ಪರಿಹರಿಸಲು ಯತ್ನ. ಸಿಎಂ ಮಮತಾ ಮಾತುಕತೆ ಪ್ರಸ್ತಾವನೆ ತಿರಸ್ಕಾರ. ರಾಜ್ಯದ ಜನರ ಹಿತಕ್ಕಾಗಿ ರಾಜೀನಾಮೆ ಪ್ರಸ್ತಾವನೆ. ವಿದೇಶಿ ನೆಲದಲ್ಲಿ ಕೇಳಿಸಿತು ಕುಲದಲ್ಲಿ ಕೀಳ್ಯಾವುದೋ ಹಾಡು. ಸಖತ್ತಾಗಿ ಹೆಜ್ಜೆ ಹಾಕಿ ಕುಣಿದ ಬರ್ಲಿನ್ ಯುವತಿಯರು. ಕನ್ನಡ ಬಳಗದ ಕಾರ್ಯಕ್ರಮದಲ್ಲಿ ದೃಶ್ಯ ಎಲ್ಲೆಡೆ ಸದ್ದು. ಮೋದಿ ಭೇಟಿಯಾದ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್. ಗಂಟೆಗೂ ಹೆಚ್ಚು ಕಾಲ ಅಥ್ಲೀಟ್ಸ್ಗಳೊಂದಿಗೆ ನಮೋ ಸಂವಾದ. ಪ್ರಧಾನಿಗೆ ಚಿನ್ನದ ಪದಕ ಗೆದ್ದ ಅವನಿಯಿಂದ ಟೀ ಶರ್ಟ್ ಉಡುಗೊರೆ. ಅಕ್ಟೋಬರ್ 11ಕ್ಕೆ ಬಿಡುಗಡೆಗೆ ಸಜ್ಜಾದ ಮಾರ್ಟಿನ್. ಮೈಸೂರಿನ ಅರ್ಜುನ ಅವಧೂತರ ನಿವಾಸಕ್ಕೆ ಧ್ರುವ ಭೇಟಿ. ಬಹುನಿರೀಕ್ಷಿತ ಸಿನಿಮಾ ಸಕ್ಸಸ್ಗಾಗಿ ಆಶೀರ್ವಾದ ಪಡೆದ ಆಕ್ಷನ್ ಪ್ರಿನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.